ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಎಗ್ ಕರಿ ಮಾಡಿ ತೋರಿಸ್ತಿದ್ದೀನಿ. ಮೊಟ್ಟೆ ಮಸಾಲ ಕರಿ ಬಹಳನೇ ಈಸಿಯಾಗಿರುವಂಥ ರೆಸಿಪಿ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಫ್ರೆಂಡ್ಸ್. ಆಮೇಲೆ ಆದಷ್ಟು ಬೇಗನೆ ಆಗುತ್ತೆ. ಇದನ್ನು ನಾನು ಯಾವ ರೀತಿ ಮಾಡಿದೆ, ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ಹೇಳಂದು ನಾನು ನಿಮ್ಗೆ ತೋರಿಸ್ತೀನಿ. ಒಳ್ಳೆ ರುಚಿಕರವಾದಂಥ ಮಸಾಲ ಮೊಟ್ಟೆ ಕರಿನ ಮಾಡೋಣ ಬರ್ರಿ. ಇಲ್ಲಿ ನೋಡ್ರಿ, ನಾನು 2 ದೊಡ್ಡ ಈರುಳ್ಳಿನ ತೊಗೊಂಡಿನಿ. ಇಲ್ಲಿ ಹಂಗೆ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿನಿ. ಒಂದು 8ರಿಂದ 10 ಗೋಡಂಬಿ ತೊಗೊಂಡಿನಿ. ಹಂಗೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿನಿ. ನಾನಿಲ್ಲಿ ಇಷ್ಟು ನಾನು ಏನೇನು ಮಾಡ್ತೀನಿ, ಇಲ್ಲಿ ಬಾಳಿಗೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೆ. ಸಾರಿ, ಅದೇನಾಗಿತ್ತು ಅಂದ್ರೆ ಕ್ಯಾಮ್ರಾ ಆನ್ ಐತೆ ಅಂತ ತಿಳ್ಕೊಂಡು ಹಂಗೆ ಕೆಲಸ ಮಾಡಿಬಿಟ್ಟಿನಿ. ಆದರೆ ಇದ್ರೊಳಗೆ ಏನೂ ಹಾಕಿಲ್ಲ ನಾನು. ನಾನೇನು ತೋರಿಸಿದ್ನಲ್ಲ ಅದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿ, ಎಣ್ಣೆ ಹಾಕಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ನಾನು ಹುರ್ಕೊಂಡಿನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ. ಅಂದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡು ಚೆನ್ನಾಗಿ ಇವನ್ನ ಕರ್ಕೊಂಡಿನಿ. ಇನ್ನು ಸ್ವಲ್ಪ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಬರೋದು ಬೇಡ ನಮಗೆ ಈರುಳ್ಳಿಲೇ. ನಾನಲ್ಲಿ ಹಸಿಮೆಣ್ಸಿನ್ಕಾಯಿ, ಗೋಡಂಬಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿನ ಫಸ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾನು ಅದನ್ನ ಹುರ್ಕೊಂಡಿನಿ. ಹುರ್ಕೊಂಡು ಆದ ನಂತರ ಈ ಹಸಿಮೆಣ್ಸಿನ್ಕಾಯಿ ಮತ್ತು ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಇವನ್ನ ಎಣ್ಣೆಗಾನ ಒಂದು ಸ್ವಲ್ಪ ಕರ್ಕೊಂಡಿನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕರ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದ್ರೆ ಇದು ವಿಡಿಯೋ ಆನ್ ಐತೆ ಅಂತ ತಿಳ್ಕೊಂಡಿನಿ, ಆದ್ರೆ ಆಫ್ ಆಗಿಬಿಟ್ಟೈತೆ, ಅದು ನೋಡೇ ಇಲ್ಲ. ಇದಕ್ಕೋಸ್ಕರ ಇಷ್ಟನ್ನು ನಾನು ಇಲ್ಲಿ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಹುರ್ಕೊಂಡಿನಿ ಅಷ್ಟು. ಇದನ್ನು ನಾನೇನು ಮಾಡ್ತೀನಿ ಈಗ, ಮತ್ತು ನಾನು ಹುರ್ಕೊಂಡಿದ್ದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಆರಬೇಕು, ಮಿಕ್ಸಿಗೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಆರೋವರೆಗೂ ನಾನಿಲ್ಲಿ ಮೊಟ್ಟಿನ ಬೇಯಿಸಿಟ್ಕೊಂಡಿನಿ. ಅದನ್ನು ನಾನು ಬಿಡಿಸ್ಕೊತೀನಿ. ನೋಡ್ರಿ, ಇದನ್ನು ಮಿಕ್ಸಿಗೆಲ್ಲ ಪೂರ್ತಿಯಾಗಿ ಇದ್ರೊಳಗಿನ ಎಣ್ಣೆ ನಾನು ಅಷ್ಟು ಬಸ್ತು ಮಿಕ್ಸಿಗೆ ಜಾರಿಗೆ ಹಾಕೊಂಡು ಹಾಕೊತೀನಿ. ಪೂರ್ತಿಯಾಗಿ ಎಣ್ಣೆ ಎಲ್ಲ ಬಸದ್ದು ತಗೊಂಡು ನಾನು ಜಾರಿಗೆ ಈ ಹುರಿದಿರುವಂಥ ಈರುಳ್ಳಿನ ಆರಕ್ಕೆ ಬಿಡ್ತೀನಿ. ಕಬ್ಬಣದ ಬಾಳಿಗೆ ಆಗಿದ್ದರೆ ಬೇಗ ಆರಂಗಿಲ್ಲ ಅಂತ ಹೇಳಿದ್ರೆ ನಾನು ಜಾರಿಗೆ ಹಾಕಿ ಇದನ್ನು ಆರಕ್ಕೆ ಇಟ್ಕೊಂಡಿನಿ. ಅದು ಆರೋ ಮಟ್ಟ ನಾವಿಲ್ಲಿ ಮೊಟ್ಟೆನ ನಾನು ಮೊದಲಿಗೆ ಬೇಯಿಸಿಟ್ಕೊಂಡಿದ್ದೆ. ಆ ಮೊಟ್ಟೆನ ಸಿಪ್ಪಿ ತೆಗೆದಿಟ್ಕೊತೀನಿ. ನಾವು ಕುಕ್ಕರಲ್ಲಿ ಮೊಟ್ಟೆ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯ್ತಾವೆ. ಆಮೇಲೆ ಉಪ್ಪು ಹಾಕಿ ಬೇಯಿಸೋದ್ರಿಂದ ಮೇಲಿನ ಸಿಪ್ಪಿ ಚೆನ್ನಾಗೇ ಬರ್ತಾವೆ ನಮಗೆ ಬಿಡ್ಸಕ್ಕೆ. ಆಮೇಲೆ ಇದು ಈಗ ನೋಡ್ರಿ, ನಮ್ಮದು ಈರುಳ್ಳಿ ಎಲ್ಲ ಆರಿತ್ತು. ಅದಕ್ಕೊಂದು ಸ್ವಲ್ಪ ಒಂದು ಹಿಡಿಯಷ್ಟು ನಾನು ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಅದನ್ನ ನುಣ್ಣಗೆ ನಾನು ರುಬ್ಕೊಂಡು ತೆಗೆದಿಟ್ಕೊಂಡೆ. ಈ ಕಡೆ ನಾನು ಬಿಡಿಸಿಟ್ಟಿದ್ನೆಲ್ಲ ಸಿಪ್ಪೆ ಎಲ್ಲ ಮೊಟ್ಟಿದ್ದು ಅದನ್ನು ನಾನು ಕ್ರಾಸ್ ಆಗಿ ನಾನಿಲ್ಲಿ ಕೊಯ್ಕೊಂಡು ಹಾಕೊತೀನಿ. ಅಂದರೆ ಒಂದು ಸ್ವಲ್ಪ ನಾವು ಎಣ್ಣೆ ಕರಿತೀವಲ್ಲ, ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ, ಅರಿಶಿನ ಪುಡಿ ಹಾಕಿ ಅದು ಚೆನ್ನಾಗಿದ್ದು ಹಿಡಿತೈತಿ. ಹಾಗಾಗಿ ಒಂದು ಸ್ವಲ್ಪ ಕ್ರಾಸಾಗಿ ನಾನು ಇವನ್ನ ಕೊಯ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಇತ್ತು ಮೊದಲಿಗೆ ಈರುಳ್ಳಿ ಬಿಸಿ ಮಾಡಿದ್ನಲ್ಲ, ಅದೇ ಎಣ್ಣೆಯಾಗ ನಾನೀಗ ಮೊಟ್ಟಿನ ಹಾಕಿ ಒಂದು ಸ್ವಲ್ಪ ಮೊದಲಿಗೆ ಫ್ರೈ ಮಾಡ್ಕೋಬೇಕು. ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಮೊದಲಿಗೆ ನಾವೀಗ ಅರಿಶಿನ, ಉಪ್ಪು, ಖಾರ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಹೊತ್ತದಂಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಫಸ್ಟಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊಟ್ಟಿನ ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಚೂರು ಉಪ್ಪು ಹಾಕ್ಕೊಂಡಿನಿ, ಒಂಚೂರು ಖಾರ ಹಾಕ್ಕೊಂಡಿನಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು. ಅಂದರೆ ಫ್ರೈ ಮಾಡೋದ್ರಿಂದ ಈ ಉಪ್ಪು ಖಾರ ಎಲ್ಲ ಮೊಟ್ಟೆ ಹಿಡಿತೈತಿ. ಆಮೇಲೆ ಫ್ರೈ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಅನ್ನಿಸ್ತಾವೆ ತಿನ್ನಬೇಕಾದ್ರೆ ಮೊಟ್ಟೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ. ಮತ್ತು ನಾನು ಬಾಳಿಗೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಒಂದು 4 ಮೆಣಸಿನಕಾಳು ತೊಗೊಂಡಿನಿ, 2 ಲವಂಗ ತೊಗೊಂಡಿನಿ, 2 ಏಲಕ್ಕಿ ತೊಗೊಂಡಿನಿ, ಸ್ವಲ್ಪ ಚಕ್ಕೆ ತೊಗೊಂಡಿನಿ. ಹಂಗೆ ಒಂದು ಸ್ವಲ್ಪ ಪಲಾವ್ ಎಲೆ ತೊಗೊಂಡಿನಿ. ಇದು ಎಣ್ಣೆ ಕಾದ ನಂತರ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊತೀನಿ ನಾನು. ಫ್ರೈ ಮಾಡ್ಕೊಂಡು ಆದ ನಂತರ ನಾನೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನ ಇದಕ್ಕೆ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ನಾನು ಇದನ್ನ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾನು ಇದನ್ನ ಹುರ್ಕೊತೀನಿ. ಹಾಕಿ ಹಾಗೆ ಕೈ ಬಿಡಕ್ಕೆ ಹೋಗ್ಬಿಟ್ರೆ, ಯಾಕಂದರೆ ಇದ್ರೊಳಗೆ ಈರುಳ್ಳಿ ಮತ್ತು ಗೋಡಂಬಿ ಹಾಕಿರ್ತೀವಲ್ಲ ನಾವು, ಒಂದು ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವು ಕೈ ಆಡಿಸ್ಕೊತ ಇರಬೇಕು. ಹಾಕಿ ಮುಚ್ಚಿಟ್ಬಿಟ್ರೆ ಮತ್ತು ನಮಗದು ಹೊತ್ತು ಬಿಡ್ತೈತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೈ ಆಡಿಸ್ಕೊತ ಇರಬೇಕು. ನೋಡಲಿ ಸ್ವಲ್ಪ ನಾನು ಅದನ್ನ ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ, ಮಿಕ್ಸಿಲಿ ಇರುವಂಥ ಮಸಾಲೆಗೆ ನೀರು ಹಾಕಿ ಮಿಕ್ಸಿ ಇರುವಂಥ ನೀರನ್ನು ಇದಕ್ಕೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಸ್ವಲ್ಪ ಇದನ್ನ ಕುದಿಯಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ಕುದಿಸ್ತೀನಿ. 1-2 ನಿಮಿಷ ಕುದಿಸಿ ಆದ ನಂತರ ನಾನು ಒಂದು ಅರ್ಧ ಬಟ್ಲಷ್ಟು ಇಲ್ಲಿ ಮೊಸರು ಹಾಕ್ಕೊಂಡಿನಿ. ಅರ್ಧ ಬಟ್ಲಷ್ಟು ಮೊಸರು ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಏನಿದು ಕ್ರೀಮ್ ಹಾಕ್ತೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಇದನ್ನ ಮತ್ತೆ 1-2 ನಿಮಿಷ ಕುದಿಸ್ಕೋಬೇಕು ನಾವು. ಅಂದರೆ ಇದು ಎಣ್ಣೆ ಬಿಡ್ತೈತಿ. ನಾವು ಇದನ್ನ ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಈ ಕರಿ ರೆಡಿ ಆಗುತ್ತೆ. ಒಂದು ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕು ಇಷ್ಟು ನೀರು ಹಾಕ್ಕೊಂಡು, ತೀರಾ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋರು, ಒಂದು ಸ್ವಲ್ಪ ಅನ್ನದ ಜೊತೆಗೂ ನಿಮಗೆ ಬೇಕು ಅಂತ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಲಿ ಕುದಿಸ್ಕೋರಿ. ಒಂದು ಸ್ವಲ್ಪ ಹಂಗೆ ಸ್ವಲ್ಪ ಎಣ್ಣೆ ಆ ಕಡೆ ಈ ಕಡೆ ಎಣ್ಣೆ ಬಿಟ್ಕೊಂಡೈತಿದ್ದು. ಈಗ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಆ ಮೊಟ್ಟೆನ ಇದಕ್ಕೆ ಹಾಕ್ಕೊಳಕೊಂತೀನಿ. ನೀವು ಉಪ್ಪು ಇದ್ರೊಳಗೆ ಈಗ ನೋಡಿಕೊಂಡು ನೀವು ಉಪ್ಪು ಬೇಕಿದ್ರೆ ಉಪ್ಪಿಗೂ ಹಾಕ್ಕೋಬೋದು. ಖಾರ ಅಂತೂ ಹಸಿಮೆಣ್ಸಿನ್ಕಾಯಿ ನಾವು ಮೊದಲಿಗೆ ಹಾಕಿರ್ತೀವಿ, ಆಮೇಲೆ ಮೊಟ್ಟೆಗೂ ಇಲ್ಲಿ ಖಾರ ಹಾಕಿರ್ತೀವಿ. ನೋಡಿಕೊಂಡು ನೀವು
ಈ ಮೊಟ್ಟೆಗೆ ಖಾರ ಹಾಕೋಬೇಕಾದ್ರೆ ನೋಡಿಕೊಂಡು ನೀವು ಖಾರ ಹಾಕ್ಕೋಬೇಕು. ಬೇಕಿದ್ರೆ ಮೇಲೆ ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ಕೊಂಡಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಮೇಲೆ ಕೆಂಪು ಖಾರನ ಹಾಕ್ಕೊಂಡಿಲ್ಲ. ಸ್ವಲ್ಪ ಕಸೂರಿ ಮೇಥಿ ಇತ್ತು, ಅದನ್ನೇ ನನ್ನ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡು ಮತ್ತೆ 2 ನಿಮಿಷ ಇದನ್ನ ಬೇಯಿಸ್ಕೊತೀನಿ ನಾನು. ಮೊಟ್ಟೆನೂ ಬೆಂದಾಗಿರ್ತೈತಿ, ಮಸಾಲೆನೂ ಬೆಂದಾಗಿರ್ತೈತಿ. 2 ನಿಮಿಷ ಕೊನೆಗೆ ನಾವು ಕಸೂರಿ ಮೇಥಿ ಹಾಕ್ಕೊಂಡು 2 ನಿಮಿಷ ಕಾಲ ಬೇಯಿಸ್ಬಿಟ್ರೆ, ನಾವು ಕುದಿಸ್ಕೊಂಡ್ಬಿಟ್ರೆ ನಮ್ಮ ರುಚಿಕರವಾದಂಥ ಮಸಾಲ ಮೊಟ್ಟೆ ಕರಿ ಇಲ್ಲ ರೆಡಿ ಆಗೈತಿ. ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಿಲ್ಲ. ಹಾಗೆ ಬೇಗನೆ ನಾವು ಮಾಡಿ ಮುಗಿಸ್ಕೋಬೋದು ಈ ಎಗ್ ಕರಿನ. ನೀವು ಒಂದು ಸರ್ತಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂದಿತ್ತು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಎಷ್ಟೇ ಕಮೆಂಟ್ ಮಾಡ್ತಿರೋ, ಎಷ್ಟು ಲೈಕ್ ಮಾಡ್ತಿರೋ ಅಷ್ಟು ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ. ಮತ್ತು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಮ್ಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.